ತರಗನಹಳ್ಳಿ ಹಾಲು ಉತ್ಪಾದಕರ ಮಂಡಳಿಗೆ, ತರಗನಹಳ್ಳಿ ಹಾಲು ಉತ್ಪಾದಕರ ಮಂಡಳಿಗೆ, ಇವರ ಜೊತೆ ಶಾಮೀಲಾಗಿರುವ ಅಧಿಕಾರಿಗಳಿಗೆ, ಶಾಮೀಲಾಗಿರುವ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ. ಎಸ್, ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹುಲ್ಲಳ್ಳಿ ಹೋಬಳಿಯ ತರಗನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಗುಳುಮಾಗಿದ್ದು, ಗ್ರಾಮದ ಹಾಲು ಉತ್ಪಾದಕರ ಸಂಘದ ಮತ್ತು ಬಿಎಂಸಿ ಕೇಂದ್ರದ ಕಾರ್ಯದರ್ಶಿ ಮಹೇಶ್ ಸೇರಿದಂತೆ ಆಡಳಿತ ಮಂಡಳಿಯ ಇನ್ನಿತರೆ ಪದಾಧಿಕಾರಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ರೈತರು ಮತ್ತು ಹಾಲು ಉತ್ಪಾದಕರು ರೊಚ್ಚಿಗೆದ್ದಿದ್ದು ಭಾರಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ತರಗನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಕಳೆದ 20 ವರ್ಷಗಳಿಂದ ಅವ್ಯವಹಾರ ನಡೆದಿದೆ. ಘಟಕ ಪ್ರಾರಂಭವಾದಾಗಿನಿಂದಲೂ ಒಬ್ಬರೇ ಕಾರ್ಯದರ್ಶಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಲೆಕ್ಕಪತ್ರಗಳನ್ನ ಕೂಡ ನೀಡಿಲ್ಲ, ಉತ್ಪಾದಕರಿಗೆ ಬೋನಸ್ ನೀಡಿಲ್ಲ, ದಾಖಲೆಗಳಲ್ಲಿ ಉತ್ಪಾದಕರಿಗೆ ಬೋನಸ್ ನೀಡಿದ್ದೇವೆ ಅಂತ ತೋರಿಸಿದ್ದಾರೆ. ಆದರೆ ಉತ್ಪಾದಕರಿಗೆ ಏನು ತಲುಪಿಲ್ಲ ಎಂದು ಆರೋಪಿಸಿದ ಅವರು ಕಾರ್ಯದರ್ಶಿ ಮಹೇಶ್ ಎಂಬುವರನ್ನ ಈ ಕಾರಣಕ್ಕಾಗಿ ಅಮಾನತು ಮಾಡಿದ್ದಾರೆ. ಅಮಾನತು ಆಗಿರುವ ಕಾರ್ಯದರ್ಶಿ ಮಹೇಶ್ನನ್ನ ಇಟ್ಟುಕೊಂಡು ಸಭೆ ನಡೆಸುತ್ತಿರುವುದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ರೈತರು ಕಷ್ಟಪಟ್ಟು ಹಸು ಸಾಕಿ ಡೈರಿಗೆ ಹಾಕುವ ಹಾಲಿಗೆ ಸೂಕ್ತವಾದ ಬೆಲೆ ನೀಡದೆ ಭಾರಿ ಅಕ್ರಮ ಎಸಗಿದ್ದಾರೆ. ಹಾಲು ಉತ್ಪಾದಕರ ಬೆವರಹಾನಿಯನ್ನ ಸಂಘದ ಆಡಳಿತ ಮಂಡಳಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಭಾರಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಗ್ರಾಮದ ಹಾಲು ಉತ್ಪಾದಕರ ಸಂಘದ ಕಟ್ಟಡದೆದುರು ಜಮಾಯಿಸಿದ್ದ ರೈತರು ಮತ್ತು ಹಾಲು ಉತ್ಪಾದಕರು ವಿವಿಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ರಾತ್ರೋರಾತ್ರಿ ಡೈರಿಯನ್ನ ತೆರೆದು 3 ರಿಂದ 5 ಕೋಟಿಗೂ ಹೆಚ್ಚು ಹಣವನ್ನ ಅವ್ಯವಹಾರ ಮಾಡಿರುವ ವಿಚಾರ ಬಯಲಿಗೆ ಬಂದಿದೆ. ಸ್ಯಾಂಪಲ್ಗೆಂದು ರೈತರಿಂದ 250 ಮಿಲಿಯಷ್ಟು ಹಾಲನ್ನ ಕದಿಯಲಾಗ್ತಿದೆ. ಇನ್ನು ಸಂಘದ ಕಟ್ಟಡಕ್ಕೆ ಬಂದ ಅನುದಾನಗಳು ದುರುಪಯೋಗವಾಗಿದೆ. ತಮಗಿಷ್ಟ ಬಂದಂತೆ ಆಡಳಿತ ನಡೆಸ್ತಾ ಇದ್ದಾರೆ. ರೈತರಿಗೆ ಬೋನಸ್ ನೀಡಿದ್ದೇವೆ, ಪಶು ಆಹಾರಗಳನ್ನ ಪೂರೈಸಿದ್ದೇವೆ ಅಂತ ಸುಳ್ಳು ಲೆಕ್ಕಗಳನ್ನ ತೋರಿಸಿದ್ದಾರೆ. ಈ ವಿಚಾರವಾಗಿ ಧ್ವನಿ ಎತ್ತುವವರ ಧ್ವನಿ ಅಡಗಿಸುವ ಕಾರ್ಯ ಮಾಡಲಾಗ್ತಿದೆ. ಅಕ್ರಮಗಳ ಮೂಲಕ ಅಮಾನತ್ತಾದ ಗ್ರಾಮದ ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿ ಮಹೇಶ್ ಅಮಾನತ್ತಾಗಿದ್ದರೂ ಯಾವುದೇ ವಿಚಾರಣೆ ನಡೆಸದೆ ಭ್ರಷ್ಟ ಅಧಿಕಾರಿಗಳು ಅವನ ಜೊತೆ ಶಾಮೀಲಾಗಿ ಕ್ಲೀನ್ ಚಿಟ್ ಅನ್ನು ಆದೇಶ ನೀಡಿದ್ದಾರೆ. ಈ ಆದೇಶದ ಬಳಿಕ ವಿಚಾರಣೆಗೆ ನೋಟಿಸ್ ಕೂಡ ನೀಡಿದ್ದಾರೆ. ಇತರ ಸಂಕಷ್ಟಕ್ಕೆ ಸ್ಪಂದಿಸಬೇಕಾದ ಸಹಕಾರ ಸಂಘಗಳ ಇಲಾಖೆಯ ಅಧಿಕಾರಿ ಎಆರ್ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ತಮ್ಮನ್ನ ಬಿಟ್ಟು ಬೇರೆ ಯಾರೊಬ್ಬರು ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಂಘ ನಡೆಸಲು ಸಾಧ್ಯವಿಲ್ಲ ಅನ್ನೋ ರೀತಿಯಲ್ಲಿ ಭಾರಿ ಅಕ್ರಮ ಮತ್ತು ಅನ್ಯಾಯ ಎಸಗ್ತಾ ಇದ್ದಾರೆ. ಮತ್ತು ಈಗಿರುವ ಕಾರ್ಯದರ್ಶಿ ವಿನಾಕಾರಣ ತೊಂದರೆ ನೀಡ್ತಾ ಇದ್ದಾರೆ. ಸಭೆ ಕೂಗಿದ್ರೆ ಸಭೆ ನಡೆಸಲ್ಲ, ಅಪ್ಪಿತಪ್ಪಿ ಸಭೆ ನಡೆಸಿದ್ರೆ ಸಭೆ ಆರಂಭವಾಗ್ತಾ ಇದ್ದಂತೆ ಗಲಭೆ ಎಬ್ಬಿಸಿ ಸಭೆ ಮುಂದೂಡಲಾಗುತ್ತೆ. ನಂತರ ವರದಿಯಲ್ಲಿ ಸಭೆ ನಡೆಸಿದ್ದೇವೆ ಅಂತ ತೋರಿಸುತ್ತಾರೆ. ಸಂಬಂಧಿಕರು ಮತ್ತು ಕುಟುಂಬಸ್ಥರನ್ನ ಸಂಘದ ಪ್ರಮುಖ ಹುದ್ದೆಗಳಿಗೆ ನೇಮಿಸಿ ಸಂಘದ ಹಣವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಆಡಿಟ್ ಮಾಡುವಾಗ ಬಳಸಿಕೊಂಡ ಹಣವನ್ನ ಮತ್ತೆ ಅಕೌಂಟ್ಗೆ ಜಮಾ ಮಾಡಿ ಹಣ ದುರುಪಯೋಗವಾಗಿಲ್ಲ ಅನ್ನೋದನ್ನ ತೋರಿಸುತ್ತಾರೆ. ಸಂಘದಲ್ಲಿ ಹಣ ಇರೋದೇ ಆಗಿದ್ರೆ ಕಳೆದ 20 ವರ್ಷದಿಂದ ಹಾಲು ಉತ್ಪಾದಕರಿಗೆ ಬೋನಸ್ ನೀಡದೇ ಇರೋದು ಏಕೆ ಅಂತ ತರಾಟೆಗೆ ಪಡೆದುಕೊಂಡಿದ್ದಾರೆ. ಹಾಲು ಉತ್ಪಾದಕರಿಗೆ ಆಗುತ್ತಿರುವ ಅನ್ಯಾಯ ಕೇವಲ ತರಗನಹಳ್ಳಿ ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಹುಲ್ಲಹಳ್ಳಿ, ಹಾಡ್ಯ ಸೇರಿದಂತೆ ಹಲವು ಕಡೆ ಇದೇ ರೀತಿ ಅನ್ಯಾಯ ಅಕ್ರಮ ನಡೀತಾ ಇದೆ. ಎಆರ್ ಸೇರಿದಂತೆ ಹಾಲು ಒಕ್ಕೂಟದ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ರೈತರು ಮತ್ತು ಹಾಲು ಉತ್ಪಾದಕರು ಎಚ್ಚೆತ್ತುಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಹಾಲು ಉತ್ಪಾದಕರಿಗೆ ಭಾರಿ ಅನ್ಯಾಯವಾಗಲಿದೆ ಅಂತ ಅಸಮಾಧಾನ ಹೊರ ಹಾಕಿದ್ದಾರೆ. ಈ ಕೂಡಲೇ ಈ ಅಕ್ರಮ ಅನ್ಯಾಯ ತಡೆದು ಸಂಘದ ಭ್ರಷ್ಟ ಪದಾಧಿಕಾರಿಗಳು ಮತ್ತು ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಹಗರಣದ ತನಿಖೆ ನಡೆಯದೆ ಹೋದರೆ ಮುಂದೆ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಗ್ರಾಮದ ಮುಖಂಡರು ಮತ್ತು ಹಾಲು ಉತ್ಪಾದಕರುಗಳು ಸಂಘದ ಅವ್ಯವಹಾರಗಳನ್ನ ಎಳೆ ಎಳೆಯಾಗಿ ವಿವರಿಸಿದ್ದಾರೆ. ಬಿಎಂಸಿ ಹಾಲು ಶೇಖರಣೆ ಸಂದರ್ಭ ಹಲವು ಲೋಪದೋಷವಿದೆ. ಹಾಲು ಉತ್ಪಾದಿಸುವ ರೈತರಿಗೆ 20 ವರ್ಷದಿಂದ ಬೋನಸ್ ಹಣ ನೀಡಿಲ್ಲ. ಕಟ್ಟಡದ ನಿರ್ಮಾಣದ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಹಣ ನುಂಗಲಾಗಿದೆ. ಯಾವುದೇ ರಸೀತಿಗಳು ಇಲ್ಲ. ಖರ್ಚು ಮಾಡಿರುವ ಹಣಕ್ಕೆ ಸೂಕ್ತ ಲೆಕ್ಕ ಇಲ್ಲ. ಗ್ರಾಮದ ಹಾಲು ಉತ್ಪಾದಕರ ಸಂಘ ಮತ್ತು ಬಿಎಂಸಿ ಕೇಂದ್ರದ ಕಾರ್ಯದರ್ಶಿ ಮಹೇಶ್ ಹಾಗೂ ಎಆರ್ ಮತ್ತು ಆಡಳಿತ ಮಂಡಳಿಯ ಇನ್ನಿತರೆ ಪದಾಧಿಕಾರಿಗಳು ಹಾಗೂ ಅಧಿಕಾರಿಗಳೆಲ್ಲರೂ ಶಾಮೀಲಾಗಿ ರೈತರ ಹಣವನ್ನ ಕೊಳ್ಳೆ ಹೊಡೆದಿದ್ದಾರೆ. ಹೀಗಾಗಿ ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದು ಅಕ್ರಮ ಎಸಗಿರುವ ಇವರುಗಳ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಅನ್ಯಾಯಕ್ಕೊಳಗಾದ ರೈತರಿಗೆ ಸೂಕ್ತ ನ್ಯಾಯ ದೊರಕಿಸದೆ ಹೋದರೆ ಮುಂದೆ ಉಗ್ರ ಹೋರಾಟ ನಡೆಸುವ ಜೊತೆಗೆ ಲೋಕಾಯುಕ್ತಕ್ಕೆ ದೂರು ನೀಡುವುದಾಗಿ ಎಚ್ಚರಿಕೆ ನೀಡಿದ್ರು. ಗ್ರಾಮದ ಮುಖಂಡರು ಮತ್ತು ಹಾಲು ಉತ್ಪಾದಕರಾದ ಬಸವರಾಜು, ಕೆಟಿ ನಟರಾಜು, ಶಿವಣ್ಣ, ಮಹಾದೇವ್ ಪ್ರಸಾದ್, ಮಣಿಕಂಠ, ಪ್ರಶಾಂತ್, ಗೌಡ್ಕೆ ಶಿವಕುಮಾರ್, ರಾಜಣ್ಣ, ಹರೀಶ್, ಮಹೇಶ್, ರಾಜೇಂದ್ರ ಕುಮಾರ್ ಸೇರಿದಂತೆ ನೂರಾರು ಜನ ಉಪಸ್ಥಿತರಿದ್ದರು. ಇಲ್ಲಿ 2005ರಲ್ಲಿ ಹಾಲು ಉತ್ಪಾದಕ ಸಂಘ ಸ್ಥಾಪನೆ ಆಯಿತು. ಹಾಲಾಗಾಯಿತು 2023 ತನಕ 2 ಪಾಯಿಂಟ್ ಹಾಲನ್ನ ಒಬ್ಬ ರೈತರಿಂದ ತಗೊಂಡಿದ್ದಾರೆ. ಬೆಳಗ್ಗೆ 2 ಪಾಯಿಂಟ್, ಸಾಯಂಕಾಲ 2 ಪಾಯಿಂಟು.
ಇದನ್ನ ರೈತರಿಗೆ ಯಾವ ರೀತಿಲೂ ಹೇಳಿಲ್ಲ. ಈ ಡೈರಿಲಿ ಇಷ್ಟು ಹಾಲು ತಗೋಬೇಕು ಅಂತ ಯಾರಿಗೂ ಮಾಹಿತಿ ಕೊಡದೆ ತಕೊಂಡು 2023 ತಗೊಂಡಿದ್ದಾರೆ. ಅದೊಂದಾಯ್ತು. ಈ ಡೈರಿಲಿ ನೋಡಿ, ಈ ಕಟ್ಟಾಗ ಒಬ್ಬರನ್ನ ಉತ್ಪಾದಕರನ್ನೇ ಆಗಲಿ ಯಾರನ್ನೇ ಆಗಲಿ ಕೇಳಿಲ್ಲ. ತಮ್ಮ ವಿವೇಚನೆಗೆ ಬಂದಾಗ ಎಲ್ಲನೂ ಮಾಡಿದ್ದಾರೆ. ಇದಕ್ಕೆ ಏನು ಎಸ್ಟಿಮೇಟ್ ಇಲ್ಲ, ಬಿಲ್ ಇಲ್ಲ, ಏನಿಲ್ಲ. ಅದಾಯಿತು. ಆಮೇಲೆ ಉತ್ಪಾದಕರು ಈ ಜನರಲ್ ಬಾಡಿ ಕರೆದಾಗ ನೋಡಪ್ಪ ಇಂತಿಂತ ಇಟ್ಕೊಳ್ಳಿ, ಬೆಳಿಗ್ಗೆ ಎಷ್ಟು ಲೀಟ್ರ್ ಹಾಲು ಬಂತು, ನೀ ಡೈರಿಗೆ ಎಷ್ಟು ಹಾಕ್ತ, ಅದರ ವೋಚರ್ಗಳು ಬೇಕು. ನೀ ಡೈಲಿ ಸೇಲ್ಸ್ ಏನು ಮಾಡ್ತಾ ಇದೆ ಅದರ ವೋಚರ್ ಬೇಕು. ಇದು ಏನಾಯಿತು ಅಂತ ಕೇಳಿದ್ರೆ ಅವನೇನು ಹೇಳ್ತಾನೆ, ಒಟ್ಟಿಗೆ ಹೋದಾಗ ಜನರಲ್ ಬಾಡಿಲಿ 66,000 ಲೀಟ್ರು 8.4 ಆಯಿತು. ಈ ವರ್ಷದ ಇದು ಡೈಲಿ ಸೇಲ್ಸಲ್ಸು 1,60,000 ಅವನು ಬರೆದಷ್ಟು ಹಂಗಂತ ತೋರಿಸಿ ಉತ್ಪಾದಕರಿಗೆ ಆಗಲಿ ಇವ್ರಿಗೆ ಆಗಲಿ ₹1 ಬೋನಸ್ ಕೊಟ್ಟಿಲ್ಲ ಇಲ್ಲಿವರೆಗೆ ಗಂಟ. ಅವನು ಹೇಳಿದ ಲೆಕ್ಕ ಯಾವುದಕ್ಕೂ ಕೊಟ್ಟರೆ ಕೊಡೋದು ನಿಂಗೆ, ಇಲ್ಲ ಅಂದ್ರೆ ನಿಂಗೆ ಇಲ್ಲಿ ಜೋಡಣೆ ಬೀಳ್ತಾವ ಹೋಗು ಅಂತಂದ ದಬ್ಬಾಳಿಕೆ ಮಾಡ್ದ. ಆವಾಗ ರೈತರು ನಾವೇನು ಮಾಡ್ದೋ ರೊಚ್ಗೆದ್ದು. ಯಾರು ಹಾಲು ಉತ್ಪಾದಕರು ಕಾರ್ಯದರ್ಶಿ ಮಹೇಶ್ ಆ ಥರ ದಬ್ಬಾಳಿಕೆ ಮಾಡ್ದ. ಇದನ್ನ ನಾವು ಕೂತು ಗಮನಿಸಿದಾಗ ರೈತರುಗಳು ಯಾಕೆ ಇದು ಹಿಂಗೆ ಬಿಟ್ಕೊಂಡು ಹೋದ್ರೆ ಆಗಲ್ಲ, ಇದನ್ನ ಒಂದು ಲೆವೆಲ್ ತರಬೇಕು ಅಂತ ನಾವೆಲ್ಲ ಇಡೀ ಗ್ರಾಮ ಒಂದು ಒಗ್ಗಟ್ಟಾಗಿ ನಾವು ಬಂದು ಕಾರ್ಯಕಾರಿಣಿ ಮಂಡಳಿ ರಿಪೀಟ್ ಸೇರಿಸ್ತಾವ. ಆವಾಗ ಲೆಕ್ಕ ಕೇಳ್ದು, ಯಾವುದೇ ಥರ ಲೆಕ್ಕ ಕೊಡಲಿಲ್ಲ. ಅಲ್ಲೇ ಕೂತ್ಕೊಂಡು ಪೊಲೀಸ್ ಬಂದಿದ್ದರು. ಇದೇ ಬಾಡಿ 20/2/2025 ಅವನ್ನ ಅಮಾನತ್ ಮಾಡಿದ್ರು. ಅಮಾನತ್ ಮಾಡಿದ್ಮೇಲೆ ಯಾರು ಓಣಿ ಅಧಿಕಾರಿಗಳು ಏನು ಮಾಡ್ಬೇಕು, ಇಲ್ಲಿ ಬಂದು ನಾವು AR ಆಫೀಸ್ಗೆ ಹೋದೋ, ನಂಜನಗೂಡು DM ಹತ್ರ ಹೋದೋ, ಆಮೇಲೆ ಅಧ್ಯಕ್ಷರು ಹೋದೋ, ಎಲ್ಲ ಉಡಪೆ ಅಲ್ಲೇ ನಿಮ್ಮ ಬಾಡಿ ಕಂಡ್ರೆ ಅಲ್ಲೇ ಮೀಟಿಂಗ್ ಮಾಡ್ಕೊಳ್ಳಿ, ಹೋಗಿ ನಮ್ಮ ಹತ್ರ ಯಾಕೆ ಬರ್ತೀರಾ, ಈ ಥರ ಉತ್ತರ. ನಮಗೆ ಇಲ್ಲಿವರೆಗಂಟೆ ನ್ಯಾಯ ಸಿಕ್ಕಿಲ್ಲ. ಇಲ್ಲಿ ನಾವು ಲಾಸ್ಟ್ ಏನು ಮಾಡಬೇಕು ಅಂತಂದರೆ ಇದನ್ನು ಉಗ್ರ ಹೋರಾಟಕ್ಕೆ ತಗೊಂಡು ಹೋಗ್ಬೇಕು ಅಂತ ನಾನು ಹೇಳ್ತೇನೆ. ಕಾರ್ಯದರ್ಶಿಯಾಗಿ ನೇಮಕ ಮಾಡ್ಕೊಂಡಿದ್ರು. ನೇಮಕ ಮಾಡಿ 5 ತಿಂಗಳು ಆದರೂ ಕಳೆದ್ರೂ ಯಾವುದೇ ಬಾಡಿ ಮೀಟಿಂಗಲ್ಲಾಗಲಿ ಬೋರ್ಡ್ ಮೀಟಿಂಗಲ್ಲಾಗಲಿ ಅಮಾನತಾದ ಕಾರ್ಯದರ್ಶಿ ಬಗ್ಗೆ ವಿಚಾರಣೆನೂ ಇಟ್ಟಿಲ್ಲ, ಮತ್ತು ಅವ್ರ ಬಗ್ಗೆ ಯಾವುದೇ ಮಾಹಿತಿ ಆಗಲಿ ಇದನ್ನು ಮಾಡ್ಕೊಂಡಿಲ್ಲ. ಅಮಾನತ್ ಮಾಡಿದ ನಂತರ ಕೀಯನ್ನೆಲ್ಲನೂ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ರು. ಸೂಕ್ತ ದಾಖಲಾತಿಗಳೆಲ್ಲನೂ ಪರಿಶೀಲಿಸಿ ಅದ್ರ ಬಗ್ಗೆ ಒಂದು FIR ಹಾಕಿಸಿ ಅದಕ್ಕೆ ಕಾನೂನು ಕ್ರಮ ಏನು ಜರುಗಿಸ್ಬೇಕಾಗಿತ್ತು ಅದನ್ನು ಕೂಡ ಮಾಡಿಲ್ಲ. ಮತ್ತು ಅದೇ ಕೀಗಳನ್ನ ಕಾರ್ಯದರ್ಶಿನ ಕರೆಸಿ ಮಾಜಿ ಕಾರ್ಯದರ್ಶಿನ ಕರೆದು ಅವ್ರಿಗೆ ನೀಡಿದ್ದಾರೆ. ಅದ್ರ ಬಗ್ಗೆನೂ ತನಿಖೆ ಮಾಡಿಸಲಿಲ್ಲ. ಮತ್ತು ಅವರು ಅಮಾನತಾದ ನಂತರನೂ ಚೆಕ್ನ ಡ್ರಾ ಮಾಡಿದ್ದಾರೆ. ಯಾವುದೇ ನೈತಿಕತೆ ಇಲ್ಲ ಅವ್ರಿಗೆ ಚೆಕ್ ಡ್ರಾ ಮಾಡೋಕ್ಕೆ. ಅಮಾನತಾಗಿ 2 ತಿಂಗಳ ನಂತರ ಒಂದು ಚೆಕ್ ಡ್ರಾ ಮಾಡಿದ್ದಾರೆ. ಇದೇ ಅಧ್ಯಕ್ಷರು ಮತ್ತು ಮಾಜಿ ಕಾರ್ಯದರ್ಶಿ ಆ ಚೆಕ್ಕನ್ನು ತಗೊಂಡೋಗಿ ಡ್ರಾ ಮಾಡ್ಕೊಂಡು ಹಣನೂ ದುರುಪಯೋಗ ಮಾಡ್ಕೊಂಡವ್ರೆ. ಅದ್ರ ಬಗ್ಗೆನೂ ತನಿಖೆ ಆಗಿಲ್ಲ. ಮತ್ತು ಯಾವುದೇ ಮಾಹಿತಿ ನೀಡ್ದೇನೆ BMC ಸ್ಟಾಪ್ ಮಾಡಿದ್ದಾರೆ ನಷ್ಟ ತೋರಿಸೋದಕ್ಕೆ. ಒಬ್ಬ ಮಾಜಿ ಕಾರ್ಯದರ್ಶಿನ ಉಳ್ಸೋಕ್ಕೋಸ್ಕರ ಮೇಲ್ಗಡೆಯಿಂದನೂ ಸಾಮೀಲಾಗಿ BMC ಸ್ಟಾಪ್ ಮಾಡೋದು, ನಮಗೆ ₹7 ರೈಟ್ ಕೊಡೋದು, ಮತ್ತು ಯಾವುದೇ 4 ತಿಂಗಳ ತನಕ ನನಗೆ ಬಿಲ್ ಕೊಟ್ಟಿಲ್ಲ. ಹಾಲು ಖರೀದಿ ಬಿಲ್ನ ನೀಡ್ದೇನೆ ಅದರಲ್ಲಿ ನಷ್ಟ ತೋರಿಸಿದ್ದಾರೆ. ಮತ್ತು ಪಕ್ಕದ BMCಗೆ ಹಾಕಿ ಅಲ್ಲಿ ಅವ್ಯವಹಾರ ಮಾಡಿಸಿದ್ದಾರೆ. ನಮ್ಮ ಹಾಲನ್ನ ಮಿಸ್ ಎಂಟ್ರಿ ಕೇಳಿದ್ರೆ ಮಿಸ್ ಎಂಟ್ರಿ ಆಗೈತೆ. 500 ಲೀಟ್ರ್ ಹಾಲು ಬರೀ 60 ಲೀಟ್ರ್ ಎಂಟ್ರಿ ಆಗಿ 400 ಲೀಟ್ರ್ ಹಾಲು ಪಕ್ಕದ ಊರಿಗೆ ಎಂಟ್ರಿ ಆಗೈತೆ ಅಂತ ತೋರಿಸೋದು. ಒಂದೊಂದು ದಿನಕ್ಕೆ 25,000 ರೂಪಾಯಿನ ಹಾಲನ್ನ ಮಿಸ್ ಎಂಟ್ರಿ ಮಾಡಿಸಿದ್ದಾರೆ. ಕಳೆದ 2 ತಿಂಗಳಾದ್ರೂ ಅದನ್ನು ನಮಗೆ ಸರಿಪಡಿಸ್ಕೊಡೋಕೆ ಆಗ್ತಾಯಿಲ್ಲ. ಆಡಳಿತ ಮಂಡಳಿಯವರು ನೇರ ಹೊಣೆಯಾಗಿದ್ದಾರೆ. ಇಲ್ಲಿ ನೇರ ಕುದುರೆ ವ್ಯಾಪಾರಕ್ಕೆ ಒಳಗಾಗಿದ್ದಾರೆ. 50 ಮೀಟಿಂಗು ಡೈಲಿ 8 ರಿಂದ 10 ಮೀಟಿಂಗ್ನ ಮಾಜಿ ಕಾರ್ಯದರ್ಶಿ ಮನೇಲಿ ಮೀಟಿಂಗ್ ಮಾಡ್ತಾರೆ. ಈ ತರಗನಹಳ್ಳಿ ಗ್ರಾಮದಲ್ಲಿ ಕಳೆದ 17 ವರ್ಷಗಳಿಂದ ರೈತರಿಗೆ ಹಾಲು ಉತ್ಪಾದಕರಿಗೆ ತುಂಬ ಅನ್ಯಾಯ ಅಕ್ರಮಗಳನ್ನು ಮಾಡ್ಕೊಬಂದು ಇಲ್ಲಿನ ರೈತರಿಗೆ ಹಾಲು ಇನ್ಸೆಂಟಿವ್ ಅಂದರೆ ಪ್ರೋತ್ಸಾಹಧನವನ್ನಾಗಲಿ ಮತ್ತು ಇಲ್ಲಿನ ಕಟ್ಟಡವನ್ನಾಗಲಿ ಕಟ್ಟಡದ ವೆಚ್ಚವನ್ನಾಗಲಿ ಇವೆಲ್ಲವನ್ನು ಮತ್ತೆ ಕಳೆದ 17 ವರ್ಷಗಳಿಂದ ಸರಿಯಾದ ಲೆಕ್ಕಪತ್ರಗಳನ್ನು ಇಡದೆ ರೈತರಿಗೆ ಅನ್ಯಾಯ ಆಗಿರುವಂಥದ್ದು. ಮತ್ತು ಈ ವ್ಯಕ್ತಿ ಏನು ಮಾಡಿದ್ದಾರೆ ಅಂದರೆ ಇಲ್ಲಿನ ಕಾರ್ಯದರ್ಶಿ ಕೋರ್ಟಿಂದ ಆದೇಶವನ್ನು ಕೂಡ ತಗೊಬಂದು ಯಾವುದೇ ರೀತಿಯ ಆರೋಪ ನನ್ನ ಮೇಲೆ ಇಲ್ಲ ಅಂತೇಳಿ ಕೂಡ ಆದೇಶವನ್ನು ತೆಗೆದುಕೊಂಡು ಬಂದಿದ್ದಾರೆ. ಕಳೆದ 6 ತಿಂಗಳಲ್ಲಿ ಅವರನ್ನು ಅಮಾನತುಗೊಳಿಸಲಾಗಿತ್ತು. ಅಮಾನತುಗೊಳಿಸಿದ್ರೂ ಕೂಡ
ಕೋರ್ಟಿಂದ ಆದೇಶವನ್ನು ತಗೊಂಡು ನಾನು ದೋಷ ಮುಕ್ತನಾಗಿದ್ದೇನೆ, ಶುದ್ಧ ಹಸ್ತನಾಗಿದ್ದೇನೆ ಅನ್ನುವಂಥದ್ದನ್ನು ಕೂಡ ಅವರು ಪ್ರೂವ್ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗಿದೆ ಅಂದ್ರೆ ಇದೆಲ್ಲವನ್ನೂ ಗಮನಿಸಿದಾಗ ರೈತರಿಗೆ ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ. ಮತ್ತೆ ಇದಕ್ಕೆ ಮೇಲಧಿಕಾರಿಗಳೆಲ್ಲ ಶಾಮಲಾಗಿದ್ದಾರೆ. ಉತ್ಪಾದಕರಿಗೆ ಬೇಕೇ ಬೇಕು, ಬೇಕೇ ಬೇಕು,